ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕ್ಯಾನ್ಸರ್ ಅಂದ ತಕ್ಷಣ ಪ್ರತಿಯೊಬ್ಬರು ಭಯ ಪಡ್ತಾರೆ. ಆದರೆ ಈ ಒಂದು ಕಾಯಿಲೆಯನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಸೂಕ್ತ ಚಿಕಿತ್ಸೆ ಔಷಧೋಪಚಾರವನ್ನು ಮಾಡಿಕೊಂಡ್ರೆ ಈ ಒಂದು ರೋಗವನ್ನು ನೀವು ಜಯಿಸಬಹುದು. ಭಾರತ ದೇಶದಲ್ಲಿ ದಿನೇ ದಿನೇ ಈ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣಗಳು ಪ್ರಾರಂಭಿಕ ಹಂತದಲ್ಲೇ ಪತ್ತೆಯಾಗದಲೇ ಇರತಕ್ಕಂಥದ್ದು ಹಾಗೂ ಪ್ರಾರಂಭಿಕ ಲಕ್ಷಣಗಳು, ಮುನ್ಸೂಚನೆಗಳು, ಚಿಹ್ನೆಗಳು ಯಾವುದೇ ಒಂದು ಕಾಣಿಸ್ಕೊಂಡ್ರೂ ಅದನ್ನು ಸಾಮಾನ್ಯ ರೋಗ ಲಕ್ಷಣ ಅಂತ ತಿಳ್ಕೊಂಡು ನಿರ್ಲಕ್ಷ್ಯ ವಹಿಸೋದು, ನೆಗ್ಲೆಕ್ಟ್ ಮಾಡೋದು ಪ್ರಮುಖವಾದ ಕಾರಣಗಳು. ನಮ್ಮ ದೇಹದಲ್ಲಿ ಯಾವುದೇ ಒಂದು ಸಣ್ಣ ಬದಲಾವಣೆ ಆದರೂ ಅದು ಮುಂದಿನ ದಿನಗಳಲ್ಲಿ ಒಂದು ಅಪಾಯದ ಮುನ್ಸೂಚನೆ ಇರಬಹುದು. ಆದ್ದರಿಂದ ಯಾವುದೇ ಕಾರಣಕ್ಕೂ ದೇಹದಲ್ಲಿ ಬದಲಾವಣೆ ಆದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಸಲಹೆ, ಸೂಚನೆ, ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಕ್ಯಾನ್ಸರ್ ರೋಗದ ಪ್ರಾರಂಭಿಕ ಲಕ್ಷಣಗಳು, ಮುನ್ಸೂಚನೆಗಳು, ಯಾವ ಚಿಹ್ನೆಗಳು ಕಾಣಿಸ್ಕೊಳ್ತದೆ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಪ್ರಮುಖವಾಗಿ ಯಾವುದೇ ಒಂದು ಕಾರಣ ಇಲ್ಲದಲೇ ವಿತೌಟ್ ರೀಸನ್ ಹಠಾತ್ತಾಗಿ ದೇಹದ ತೂಕ ಕಡಿಮೆ ಆಗೋದು, ವೆಯ್ಟ್ ರಿಡಕ್ಷನ್ ಆಗ್ತಕ್ಕಂತಹದ್ದು, ಹಾಗೂ ಏನು ಕೆಲಸ ಮಾಡ್ದಲೇ ಇದ್ರೂ, ವಿಶ್ರಾಂತಿ ತಗೋತಾ ಇದ್ರೂ ವಿಪರೀತ ಒಂದು ಸುಸ್ತಾಗ್ತಕ್ಕಂಥದ್ದು, ಆಲಸ್ಯ ಹಾಗೂ ನಿಶ್ಶಕ್ತಿ ಆಗ್ತಕ್ಕಂತಹದ್ದು, ಎದೆಯ ಭಾಗದಲ್ಲಿ, ಕಂಕಳು ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ ಹಾಗೂ ಈ ಸ್ತನಗಳ ಜಾಗದಲ್ಲಿ ನೋವಿಲ್ದಲೇ ಇರತಕ್ಕಂತಹ ಗಂಟುಗಳು ಗೆಡ್ಡೆ ಆಗ್ತಕ್ಕಂತಹದ್ದು, ಮಲ ವಿಸರ್ಜನೆ ಮಾಡಿದಾಗ ರಕ್ತ ಕಾಣಿಸ್ಕೊಳ್ತಕ್ಕಂತಹದ್ದು, ಮೂತ್ರ ವಿಸರ್ಜನೆ ಆದಾಗ ರಕ್ತ ಕಾಣಿಸ್ಕೊಳ್ತಕ್ಕಂತಹದ್ದು ಹಾಗೂ ಕೆಮ್ಮಿದಾಗ ರಕ್ತ ಕಾಣಿಸ್ಕೊಳ್ತಕ್ಕಂತಹದ್ದು. ಇನ್ನು ಹೆಂಗಸರಲ್ಲಿ ಋತುಬಂಧ, ಮೆನೋಪಾಸ್ ಆದ ನಂತರವೇ, ಮುಟ್ಟು ನಿಂತ ನಂತರವೇ ರಕ್ತಸ್ರಾವ ಆಗ್ತಕ್ಕಂತಹದ್ದು, 3 ವಾರಕ್ಕೂ ಅಧಿಕ ಕಾಲದಿಂದ ಕೆಮ್ಮಿರ್ತಕ್ಕಂತಹದ್ದು, ಧ್ವನಿಯಲ್ಲಿ ಬದಲಾವಣೆ ಹಾಗೂ ಬಾಯಿಯಲ್ಲಿ ಹುಣ್ಣಾಗ್ತಕ್ಕಂತಹದ್ದು, ಎದೆ ಉರಿ, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ, ಮಲಬದ್ಧತೆ ಆಗ್ತಕ್ಕಂತಹದ್ದು, ಚರ್ಮದಲ್ಲಿ ಬದಲಾವಣೆ, ಚರ್ಮದಲ್ಲಿ ಕಲೆಗಳಾಗ್ತಕ್ಕಂಥದ್ದು ಅಥವಾ ಮಚ್ಚೆ ಇದ್ದ ಸಂದರ್ಭದಲ್ಲಿ ಮಚ್ಚೆಯ ಕಲರ್, ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದು, ದಿನೇ ದಿನೇ ಆ ಒಂದು ಬಣ್ಣ ದೊಡ್ಡದಾಗ್ತಕ್ಕಂತಹದ್ದು ಹಾಗೂ ಯಾವುದೇ ಕಾರಣ ಇಲ್ಲದಲೇ ಇದ್ರೂ ವಿನಾಕಾರಣ ಜ್ವರ ಬರ್ತಕ್ಕಂತಹದ್ದು, ರಾತ್ರಿ ಸಮಯದಲ್ಲಿ ವಿಪರೀತ ಬೆವರು, ಸುಸ್ತಾಗ್ತಕ್ಕಂತಹದ್ದು, ಕೈಕಾಲು ನೋವು ಬರ್ತಕ್ಕಂತಹದ್ದು, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಕ್ಕಂತಹದ್ದು, ಈ ಎಲ್ಲ ಒಂದು ಲಕ್ಷಣಗಳು ಪ್ರಾರಂಭಿಕವಾಗಿ ಕಾಣಿಸ್ಕೊಳ್ತದೆ. ಈ ಲಕ್ಷಣಗಳು ದೀರ್ಘಕಾಲದಿಂದ ಕಾಣಿಸ್ಕೊಳ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎದೆ ಉರಿ, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಇದ್ದ ಸಂದರ್ಭದಲ್ಲಿ ಯಾವುದೋ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳೋದು, ಔಷಧಿ ತಗೊಳ್ಳೋದು, ಅಥವಾ ಮಲಬದ್ಧತೆ ಇದ್ದಾಗ ಕಾನ್ಸ್ಟಿಪೇಷನ್ ಮಾತ್ರೆ ತಗೊಳ್ಳೋದು, ಬಾಯಿ ಹುಣ್ಣಾಗಿದ್ದಾಗ B ಕಾಂಪ್ಲೆಕ್ಸ್ ಮಾತ್ರೆ ತಗೊಳ್ಳೋದು, ನೋವು ಇದ್ದಾಗ ನೋವಿನ ಮಾತ್ರೆ ತಗೊಂಡು ಯಾವುದೇ ಕಾರಣಕ್ಕೂ ಮುಂದೂಡಕ್ಕೆ ಹೋಗಬೇಡಿ. ಈ ಎಲ್ಲ ಲಕ್ಷಣಗಳು, ಚಿಹ್ನೆಗಳು, ಪ್ರಾರಂಭಿಕ ಮುನ್ಸೂಚನೆಗಳು ದೀರ್ಘಕಾಲದಿಂದ ಇತ್ತು ಅಂತಂದರೆ ಇದು ಕ್ಯಾನ್ಸರಿನ ಲಕ್ಷಣಗಳು. ಆದ್ದರಿಂದ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ, ಸೂಚನೆಯನ್ನು ಪಡೆದುಕೊಂಡು ಅವಶ್ಯಕವಾಗಿ ಇರತಕ್ಕಂತಹ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಔಷಧೋಪಚಾರಗಳನ್ನ ಮಾಡಿಕೊಂಡ್ರೆ ನೀವು ಈ ಕಾಯಿಲೆಯಿಂದ ದೂರ ಆಗಬಹುದು. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಇಂಟರ್ನೆಟ್ಟಲ್ಲೋ ಗೂಗಲಲ್ಲೋ ಸರ್ಚ್ ಮಾಡಿ ಏನು ತೊಂದರೆ ಇದೆ ಅಂತ ತಿಳ್ಕೊಂಡು ಅವರೇ ಸ್ವಯಂ ವೈದ್ಯರಾಗಿ ಕೆಲವೊಂದು ಔಷಧೋಪಚಾರಗಳನ್ನ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಅಂತಲೇ ತಜ್ಞ ವೈದ್ಯರಿರ್ತಾರೆ. ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ, ಸೂಚನೆಯನ್ನು ತೆಗೆದುಕೊಂಡು ಔಷಧಿಯನ್ನು ತೆಗೆದುಕೊಂಡು ಈ ಕಾಯಿಲೆಯಿಂದ ಮುಕ್ತಿ ಹೊಂದಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.